ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಹೋರಾಟ ಏತಕ್ಕಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ಬೇಕೇ ಬೇಕು, ಬೇಕೇ ಬೇಕು, ದಲಿತ ಅಧಿಕಾರಿಗಳನ್ನ ಕೆಲಸ ಮಾಡದೆ ಬಿಡದೆ ಇರತಕ್ಕಂತ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಹೇಳಿ ಧಿಕ್ಕಾರ, ದಲಿತ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ, ದಲಿತ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ. ಅವನಿಗೆ ನಾವೇ ಇಲ್ಲಾಂದ್ರೆ ನಿಮ್ಮ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳದೆ ಇದ್ರೆ ನಾವೇ ಕ್ರಮ ತಗೊಂತೀವಿ. ದಲಿತರ ಕೈಯಲ್ಲಿ ಎಲ್ಲ ಇದೆ. ನಾವು ಮೊದಲೇ ಅದೇನೋ ಹೇಳ್ತಾರೆ, ನಾವು ನಾಯಕರು ಹುಟ್ಟುತ್ತಾನೆ ಬಿಲ್ಲು ಬಾಣ ಕತ್ತಿ ವರ್ಷ ಎಲ್ಲ ಕಲ್ತವರು, ಅದನ್ನ ನಾವು ಮಾಡಲಿಕ್ಕೆ ಸಿದ್ಧರಾಗಿರ್ತೀವಿ. ದಯವಿಟ್ಟು ಕಾನೂನಿನ ಅಡಿಯಲ್ಲಿ ಅವ್ರಿಗೆ ಶಿಕ್ಷೆ ಕೊಡಬೇಕು, ಅದನ್ನ ಕಾನೂನು ಕ್ರಮ ತೆಗೆದುಕೊಳ್ಳಿ. ಕಾನೂನುಬದ್ಧವಾಗಿ ಏನಿದೆಯೋ ಅದನ್ನು ಪರಿಶೀಲಿಸಿ ನಾವು ಕ್ರಮ ತಗೊಳ್ತೀವಿ. ದಯವಿಟ್ಟು ಮೇಡಮ್, ಯಾವುದೇ ದಲಿತ ಅಧಿಕಾರಿಗಳಿಗೆ ನೋವಾಗಬಾರದು. ಜಿಲ್ಲೆಯಲ್ಲಿ ನಮ್ಮ ಅಡಿಷನಲ್ ಡಿ ಸಿ ಆಗಿರ್ತಕ್ಕಂಥ ಮೇಡಮ್ ಅವರು ಸ್ಥಳಕ್ಕೆ ಬಂದಿದ್ದಾರೆ. ಮೇಡಮ್ ಅವರಲ್ಲಿ ಒಂದು ಚಿಕ್ಕ ಮನವಿ ಇದು ಆಗ್ತೈತೆ ಅನ್ನೋ ಒಂದು ಮಟ್ಟಕ್ಕೆ ಇಲ್ಲಿ ಚಿಕ್ಕದಾಗೇನೆ ಇದನ್ನ ಬಗೆಹರಿಸ್ಕೊಂಡ್ರೆ ಒಳ್ಳೆಯದು ಈ ಜಿಲ್ಲೆಯಲ್ಲಿ ಅಂತೇಳಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಮೇಡಮ್ ಅವರೇ, ಏನಿವತ್ತು ಈ ಹಿಂದೆಯಿಂದನೂ ಕೋಲಾರ ಜಿಲ್ಲೆಯಾದ್ಯಂತ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ದಲಿತ ಜನಾಂಗ ಇರತಕ್ಕಂಥ ಜಿಲ್ಲೆ ಇದು. ಒಂದು ಹೋರಾಟಗಳ ತವರೂರು ಅನಿಸ್ಕೊಂಡಿರ್ತಕ್ಕಂಥ ಕೋಲಾರ ಜಿಲ್ಲೆ ಇವತ್ತು ಒಂದು ರಾಜ್ಯದ ಯಾವುದೇ ಒಂದು ದಲಿತ ಅಧಿಕಾರಿ ಇಲ್ಲಿಗೆ ಬರಬೇಕು ಅಂತಂದ್ರೆ ಎಲ್ಲೋ ಒಂದು ಕಡೆ ಅವರಿಗೆ ಭಯ ಉಂಟಾಗ್ತಾ ಇದೆ. ಯಾಕೆ ಅಂತಂದ್ರೆ ಈ ಹಿಂದೆಯಿಂದನೂ ಮೇಲ್ವರ್ಗದ ಅಧಿಕಾರಿಗಳು ಯಾರಾದ್ರೂ ಬಂದು ಉನ್ನತ ಮಟ್ಟದಲ್ಲಿ ಯಾರಾದ್ರೂ ಕೂತ್ಕೊಂಡಾಗ ಯಾವುದೇ ಒಂದು ಪ್ರತಿಭಟನೆಗಳು ಇರೋದಿಲ್ಲ, ಅಧಿಕಾರಿಗಳಿಗೆ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ, ಅವರ ಕಾರ್ಯಕಲಾಪಗಳು ಚೆನ್ನಾಗಿ ನಡೀತಾ ಇರ್ತವೆ. ಆದ್ರೆ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ ದಲಿತ ಅಧಿಕಾರಿಗಳು ಯಾವುದೇ ಇಲಾಖೆಯಲ್ಲಾಗಿರ್ಬೋದು, ಅಧಿಕಾರಿಗಳು ಬಂದು ಕೆಲವೇ ದಿನಗಳಲ್ಲಿ ಕೆಲಸ ಮಾಡಿದ್ರೆ ಮೇಲ್ವರ್ಗದ ಜನ ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತು ದಲಿತ ವರ್ಗದ ಅಧಿಕಾರಿಗಳನ್ನ ಕೆಲಸ ಮಾಡಲಿಕ್ಕೆ ಈ ಕೋಲಾರ ಒಂದು ಜಿಲ್ಲೆಯಲ್ಲಿ ಬಿಡ್ತಾ ಇಲ್ಲ ಅಂತೇಳಿ ನಮ್ಮ ಗಮನಗಳಿಗೆ ಬಂದಿದೆ. ಏನು ಇವತ್ತು ಇಡೀ ಕೋಲಾರ ಜಿಲ್ಲೆಯಲ್ಲಿ 3 ಭಾಗ ಒಂದು ಮೀಸಲಾತಿ ಕ್ಷೇತ್ರಗಳಿದಾವೆ, 3 ತಾಲೂಕುಗಳು ಬಂದು ಜನರಲ್ ಕ್ಷೇತ್ರಗಳಿದಾವೆ. ಅಂತ ಒಂದು ಜಿಲ್ಲಾ ಹೆಡ್ ಕ್ವಾರ್ಟರ್ ಅಲ್ಲಿ ಇವತ್ತು ಈ ರೀತಿ ಘಟನೆಗಳು ನಡೀತಾ ಇದ್ರೆ ಯಾವೊಂದು ಮುಖಂಡರು ಸಹ ದಲಿತ ಸಮುದಾಯದ ಮುಖಂಡರು ಯಾರನ್ನು ನೋಡ್ಕೊಂಡಿರೋದಿಲ್ಲ. ಯಾಕೆ ಅಂತಂದ್ರೆ ಇವತ್ತೊಂದು ಒಳ್ಳೆ ಕೆಲಸ ನಡೀತಾ ಇದೆ ಅಂತಂದ್ರೆ ಈ ಹಿಂದೆ ಇದ್ದಂತ ಒಂದು ವೆಂಕಟೇಶ್ವಮ್ಮ ಮೇಡಮ್ ಅವರಿದ್ದಾಗನು ಅಷ್ಟೇ, ಆಗ ಘನ ಸರ್ಕಾರ ಒಂದು PTCL ಆಕ್ಟ್ ಅಲ್ಲಿ ಇರ್ತಕ್ಕಂಥ ಕೇಸುಗಳನ್ನ ಕೂಡಲೇ ಬೇಗ ಇತ್ಯರ್ಥ ಮಾಡಬೇಕು ಅಂತೇಳಿ ಮಾನ್ಯ ಸಚಿವರು ಆದೇಶ ಮಾಡಿದಾಗ ಆದಷ್ಟು ಬೇಗ ಅಧಿಕಾರಿ ವರ್ಗನು ಅದಕ್ಕೊಂದು ಬೆಲೆ ಕೊಡಬೇಕು, ಸಚಿವರಿಗೊಂದು ಗಮನ ಕೊಡಬೇಕು, ಆಯುಕ್ತರಿಗೊಂದು ಗಮನ ಕೊಡಬೇಕು. ಆ ಎಲ್ಲಾ ರೀತಿಯಲ್ಲೂ ಆ ಒಂದು PTCL ಕೇಸುಗಳಾಗಿರ್ಬೋದು, LNO ಆಗಿರ್ಬೋದು, LND REO ಆಗಿರ್ಬೋದು, CR ಆಗಿರ್ಬೋದು, ಇಂಥ ಒಂದು ಕೇಸುಗಳನ್ನ ಇವತ್ತು ಬಹಳಷ್ಟು ಬೇಗ ಬಗೆಹರಿಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯನ್ನ ಪ್ರಥಮ ಜಿಲ್ಲೆಯಾಗಿ ಇವತ್ತು ಗೌರವ ತಂದುಕೊಟ್ಟಿದೆ. ಅಂತ ಒಂದು ಕೇಂದ್ರ ಸ್ಥಾನದಲ್ಲಿ ಇವತ್ತು ಒಳ್ಳೆ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವುದೇ ಒಂದು ನೆಪಗಳನ್ನು ಇಟ್ಕೊಂಡು ಅಧಿಕಾರಿಗಳ ವಿರುದ್ಧ ಹೋರಾಟಗಳು ಮಾಡೋದು ಇದು ನಾವ್ ಯಾರನ್ನು ಸಹಿಸೋದಿಲ್ಲ. ಯಾಕೆ ಅಂತಂದ್ರೆ ತಪ್ಪಿದ್ರೆ ಎಲ್ಲರೂ ಸೇರಿ ಪ್ರಶ್ನೆ ಮಾಡೋಣ, ತಪ್ಪಿಲ್ಲ ಅಂತಂದಾಗ ಏಕಾಏಕಿ ದಲಿತ ಅಧಿಕಾರಿಗಳಿಗೆ ತೊಂದರೆ ಕೊಟ್ರೆ ನಾವ್ ಯಾರನ್ನು ನೋಡ್ಕೊಂಡಿರೋದಿಲ್ಲ. ಇಡೀ ಜಿಲ್ಲೆಯಲ್ಲಿ ಇವತ್ತು ದಲಿತ ಸಮೂಹ ಅತಿ ಹೆಚ್ಚಾಗಿದೆ. ನಿಮ್ಮ ಕಾರ್ಯಕಲಾಪಗಳಿಗೆ ನಾವು ಯಾರನ್ನು ತೊಂದರೆ ಕೊಡೋದಿಲ್ಲ. ನಿಮ್ಮ ಕಾರ್ಯಗಳು, ನಿಮ್ಮ ಕೆಲಸಗಳು ಏನಾದ್ರೂ ಇದ್ರೆ ನಿಮ್ಮ ದೊಡ್ಡ ಮಟ್ಟದ ಅಧಿಕಾರಿಗಳಲ್ಲಿ ಕೂತು ಬಗೆಹರಿಸ್ಕೊಳ್ಳಿ. ಅದನ್ನು ಬಿಟ್ಟು ದಲಿತ ಅಧಿಕಾರಿಗಳಿಗೆ ತೊಂದರೆ ಕೊಟ್ರೆ ನಾವು ಮುಂದೊಂದು ದಿನ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾವುದೇ ಒಂದು ಇಲಾಖೆಯಲ್ಲಿ ದಲಿತ ಅಧಿಕಾರಿಗಳಿಗೆ ತೊಂದರೆ ಕೊಡಬಾರದು. ತೊಂದರೆ ಇದ್ದಲ್ಲಿ ಎಲ್ಲರೂ ಸೇರಿ ಹೋರಾಟ ಮಾಡೋಣ. ಹಾಗೇನಾದ್ರೂ ಇದ್ದಿದ್ದ ಪಕ್ಷದಲ್ಲಿ ನೀವೇನಾದ್ರೂ ಮುಂದುವರಿಯೋದಾದ್ರೆ ಇಡೀ ಜಿಲ್ಲೆಯಲ್ಲಿ ನಾವು ರಾಜ್ಯ ಮಟ್ಟಕ್ಕೆ ನಾವು ಕೊಂಡೊಯ್ಯಬೇಕಾಗ್ತದೆ ಈ ಒಂದು ಪ್ರತಿಭಟನೆಯನ್ನ ಅಂತ ಹೇಳ್ತಾ ಇವತ್ತು ಈ ಮನವಿಯನ್ನ ಓದಿ ಮಾನ್ಯ
ಮೇಡಮ್ ಅವ್ರು ಕೊಡ್ತಾ ಇದ್ದೀವಿ. ಇದನ್ನ ಮನವಿ ಸ್ವೀಕರಿಸಿ ಏನು ನಮ್ಮ ಅಡಿಷನಲ್ AC ಅಧಿಕಾರಿಗಳಾಗಿತ್ತಂತವ್ರಿಗೆ ತಾವುಗಳೆಲ್ಲಾನು ರಕ್ಷಣೆ ಇರಬೇಕು. ಅವರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ತಾವೂ ಕ್ರಮ ಕೈಗೊಳ್ಬಹುದು, ರಾಜ್ಯ ಸರ್ಕಾರಕ್ಕೆ ಬರೀಬಹುದು ಅಂತ ಹೇಳ್ತಾ ಈ ಮನವಿಯನ್ನು ಓದ್ಕೊಡ್ತೀವಿ. ಮೇಡಮ್ ರವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ ಕೋಲಾರ ವಿಷಯ, ಕೋಲಾರ ಜಿಲ್ಲೆಯಲ್ಲಿ ದಲಿತ ನಿಷ್ಠಾವಂತ ಅಧಿಕಾರಿಗಳ ವಿರುದ್ಧ ನಿರಂತರ ಷಡ್ಯಂತ್ರಕ್ಕೆ ಖಂಡನೆ. ಕೋಲಾರ ವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ಮೇಡಮ್ ರವರ ವಿರುದ್ಧ ನಡೆದಿರುವ ಬ್ಲಾಕ್ ಮೇಲ್ ನಿಲ್ಲದಿದ್ದರೆ ಮುಂದೆ ಉಗ್ರ ಹೋರಾಟದ ಎಚ್ಚರಿಕೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೋಲಾರ ಜಿಲ್ಲೆಯಲ್ಲಿ ದಲಿತ ಅಧಿಕಾರಿಗಳ ಕರ್ತವ್ಯ ನಿರ್ವಹಣೆಗೆ ನಿರಂತರವಾಗಿ ಅಡ್ಡಿಯುಂಟು ಮಾಡುತ್ತಿರುವ ಪ್ರಕರಣಗಳು ಹೆಚ್ಚುತ್ತಿದ್ದು, ಉಪ ವಿಭಾಗಾಧಿಕಾರಿಗಳು ಡಾಕ್ಟರ್ ಮೈತ್ರಿ ಮೇಡಮ್ ರವರ ವಿರುದ್ಧ ಇತ್ತೀಚೆಗೆ ನಡೆದಿರುವ ಘಟನೆಗಳೇ ಇದಕ್ಕೆ ಸಾಕ್ಷಿಯಾಗಿದೆ. ಸಂವಿಧಾನದ ಅಡಿಯಲ್ಲಿ ಉನ್ನತ ಶಿಕ್ಷಣ ಪಡೆದು ಉನ್ನತ ಹುದ್ದೆಗಳಲ್ಲಿರುವ ಅದೆಷ್ಟೋ ದಕ್ಷ ಮತ್ತು ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿಗಳ ಮೇಲೆ ದೌರ್ಜನ್ಯ, ಕಿರುಕುಳ, ಹತ್ಯೆಗಳು ನಡೆದಿದ್ದು, ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಅದೆಷ್ಟೋ ಕಾರಣದಂತ ಕೈಗಳು ಅವರ ವಿರುದ್ಧ ಕೆಲಸ ಮಾಡುತ್ತಿರುತ್ತವೆ. ಕೋಲಾರ ಜಿಲ್ಲೆಯ ರಾಜ್ಯದ ಗಡಿ ಭಾಗವಾಗಿದ್ದು, ಅದರಲ್ಲಿಯೂ ಬರಪೀಡಿತ ಪ್ರದೇಶವಾಗಿದ್ದು, ಜಿಲ್ಲೆಯಾದ್ಯಂತ ಅಮಾಯಕ ರೈತಾಪಿ ವರ್ಗ ಮತ್ತು ಅಮಾಯಕ ದಲಿತ ವರ್ಗ ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತದೆ. ಇಂತಹ ಜಿಲ್ಲೆಯಲ್ಲಿ ಕೋಲಾರ ವಿಭಾಗಾಧಿಕಾರಿಗಳು ಹಾಗೂ ಉಪ ವಿಭಾಗ ದಂಡಾಧಿಕಾರಿಗಳಾಗಿ ಅಧಿಕಾರ ವಹಿಸಿಕೊಂಡಂತಹ ದಕ್ಷ ನಿಷ್ಠಾವಂತ ಮತ್ತು ಪ್ರಾಮಾಣಿಕ ಅಧಿಕಾರಿಗಳಾದ ಡಾಕ್ಟರ್ ಮೈತ್ರಿ ಮೇಡಮ್ ರವರು ಎಲ್ಲಾ ವರ್ಗದ ರೈತರ ಜಮೀನಿನ ಸಮಸ್ಯೆಗಳನ್ನು, ವಿಶೇಷವಾಗಿ SC, ST, OBC ಬಡ ರೈತರ ಜಮೀನಿನ ಸಮಸ್ಯೆಗಳನ್ನು ಹಾಗೂ ಇತ್ತೀಚೆಗೆ ಜಾರಿಗೆ ಬಂದಂತಹ PTCL ಕಾಯ್ದೆ ಹಾಗೂ RA ಹಾಗೂ LND ಪ್ರಕರಣಗಳನ್ನು ಸಮರ್ಪಕವಾಗಿ ಕಾನೂನಿನ ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ಬಗೆಹರಿಸುತ್ತಿದ್ದು, ಈ ವಿಚಾರದಲ್ಲಿ ಕಾಣದ ಕೈಗಳಿಂದ ಈ ದಕ್ಷ ಮತ್ತು ನಿಷ್ಠಾವಂತ ಅಧಿಕಾರಿಗಳ ಮೇಲೆ ವಿನಾಕಾರಣ ಸುಳ್ಳು ಆಪಾದನೆಗಳು, ಕಿರುಕುಳ ನಡೆಯುತ್ತಿದ್ದು, ಪ್ರಾಮಾಣಿಕವಾಗಿ ಸಾರ್ವಜನಿಕರ ಕೈ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವ ಕೋಲಾರ ಉಪ ವಿಭಾಗಾಧಿಕಾರಿಗಳಾದಂತಹ ಡಾಕ್ಟರ್ ಮೈತ್ರಿ ಮೇಡಮ್ ರವರು ನಿರ್ಭಯವಾಗಿ ಹಾಗೂ ಕೋಲಾರ ಜಿಲ್ಲೆಯಲ್ಲಿ ಕೆಲಸ ಕಾರ್ಯಗಳು ನಿರ್ವಹಿಸಲು ಅವರಿಗೆ ಬೆನ್ನೆಲುಬಾಗಿ ನಿಂತು ಅಂತಹ ನಿಷ್ಠಾವಂತ ಅಧಿಕಾರಿಗಳು ಜನಸೇವೆ ಮಾಡಲು ಅನುವು ಮಾಡಿಕೊಡಲು ತಮ್ಮಲ್ಲಿ ಮನವಿ. ಹಾಗೂ ನಮ್ಮ ಧೀಮಂತ ನಾಯಕರಾದ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರು, ವಾಲ್ಮೀಕಿ ಸಮುದಾಯದ ಅಗ್ರಗಣ್ಯ ನಾಯಕರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬ್ರವರನ್ನು ಮಾಲೂರಿನ ನಾರಾಯಣಸ್ವಾಮಿ ಎಂಬುವರು ಮಾಧ್ಯಮ